ನಮಸ್ಕಾರ ಎಲ್ರಿಗೂ. ಅವ ಒಬ್ಬ ಇದ್ದರೆ ಸಾಕಾಗಿತ್ತು ಇಡೀ ಪಾಂಡವರ ವಂಶವನ್ನೇ ನಾಶ ಮಾಡಲು. ಅವ ಯಾರೆಂದು ಇವತ್ತು ತಿಳಿಯೋಣ ಬನ್ನಿ. ಲೆಟ್ಸ್ ಗೋ. ದಕ್ಷಿಣ ಭಾರತದಿಂದ ಬಂದಂತಹ ಒಬ್ಬ ವೀರ, ಅವನೇ ಬಾರ್ಬರಿಕ. ಮಹಾಭಾರತ ಯುದ್ಧಕ್ಕೆ ಆವಾಗಲೇ ಪ್ರವೇಶ ಮಾಡಿದ್ದ. ಅವನ ಕೈಯಲ್ಲಿದ್ದದ್ದು ಕೇವಲ 3 ಬಾಣಗಳು. ಕೃಷ್ಣನ ಸಮ್ಮುಖದಲ್ಲಿ ಜನಗಳು ನಗುತ್ತಾ, ಈ 3 ಬಾಣಗಳಿಂದ ಏನು ಸಾಧಿಸಲು ಬಂದಿರುವೆಂದು. ಅದಕ್ಕೆ ಪ್ರತ್ಯುತ್ತರವಾಗಿ, ನಾನು ಮೊದಲಿನ ಬಾಣದಿಂದ ಇಡೀ ಕೌರವರನ್ನೇ ನಾಶ ಮಾಡಬಲ್ಲೆ, ಹಾಗೆ 2ನೇ ಬಾಣದಿಂದ ಇಡೀ ಪಾಂಡವರ ಕುಲವನ್ನೇ ನಾಶ ಮಾಡಬಲ್ಲೆ. 3 ಬಾಣಗಳು ಸಾಕಲ್ಲವೇ ನನಗೆ ಎಂದು ನಗುತ್ತಾ ಹೇಳುತ್ತಾನೆ. ಆಗ ಕೃಷ್ಣ ನಗುತ್ತಾ, ಹಾಗಾದರೆ ನೋಡಿಯೇ ಬಿಡೋಣ ನಿಮ್ಮ ಯುದ್ಧ ಕೌಶಲ್ಯತೆ. ಕೃಷ್ಣ ಮುಂದೆ ಬಂದು ಅಲ್ಲೇ ಇದ್ದ ಒಂದು ದೊಡ್ಡ ಆಲದ ಮರವನ್ನು ತೋರಿಸಿ, ಈಗೋ ಬಾರ್ಬರಿಕ, ಅಲ್ಲಿರುವ ಆಲದ ಮರದ ಎಲ್ಲ ಎಲೆಗಳನ್ನು ಉದುರಿಸಿ ತೋರಿಸು. ಬಾರ್ಬರಿಕ ತನ್ನ ಒಂದು ಬಾಣ ತೆಗೆದು ಸರಿಯಾದ ತಂತ್ರವಿದ್ಯೆಯನ್ನು ಬಳಸಿಕೊಂಡು ತನ್ನ ಬಾಣವನ್ನು ಹೂಡುತ್ತಾನೆ. ಒಂದೇ ಬಾಣ ಆಲದ ಮರದಲ್ಲಿದ್ದ ಎಲ್ಲ ಎಲೆಗಳು ಕೆಳಗೆ ಬೀಳುತ್ತವೆ. ಹಾಗೆಯೇ ಬಾಣ ಬಂದ್ಬಿಟ್ಟು ಕೃಷ್ಣನ ಕಾಲಡಿಲಿದ್ದ ಒಂದು ಎಲೆಯನ್ನು ಹೊಡೆಯಲು ತಯಾರಾಗಿರುತ್ತದೆ. ಆಗ ಕೃಷ್ಣ ನಗುತ್ತಾ ಹೇಳುತ್ತಾನೆ, ಒಳ್ಳೆಯ ಹೊಡೆತ ಬಾರ್ಬರಿಕ. ಹಾಗಾದರೆ ನೀನು ಯಾರ ಕಡೆ ಯುದ್ಧ ಮಾಡಲು ಇಚ್ಛಿಸುವೆ ಎಂದು ಕೃಷ್ಣ ಕೇಳುತ್ತಾನೆ. ಆಗ ಬಾರ್ಬರಿಕ, ಕೃಷ್ಣ, ಯಾವ ಕಡೆ ಯುದ್ಧ ಸೋಲುತ್ತಿದೆಯೋ ಆ ಕಡೆ ನಾನು ಯುದ್ಧ ಮಾಡಲು ಇಚ್ಛಿಸುತ್ತೇನೆ ಎಂದು ಹೇಳುತ್ತಾನೆ. ಕೃಷ್ಣನಿಗೆ ಆವಾಗಲೇ ಅರಿವಾಯಿತು, ಓಹೋ, ಹಾಗಾದರೆ ಪಾಂಡವರು ಗೆಲ್ಲಲು ಸಾಧ್ಯವೇ ಇಲ್ಲವೆಂದು. ಆಗ ಕೃಷ್ಣ ಬಾರ್ಬರಿಕನ ಬಳಿ ಕೇಳುತ್ತಾನೆ, ಬಾರ್ಬರಿಕ, ನನಗೆ ಒಬ್ಬ ಯೋಧನ ತಲೆ ಬೇಕೆಂದು ಹೇಳುತ್ತಾನೆ. ನಿನಗೋಸ್ಕರ ಏನು ಬೇಕಾದರೂ ಮಾಡುವೆ ಕೃಷ್ಣ, ನನಗೆ ಅದು ಯಾರೆಂದು ಹೇಳು ಎಂದು ಹೇಳುತ್ತಾನೆ. ಅಲ್ಲೇ ಇದ್ದ ಆಶ್ರಮದ ಒಳಗೆ ಹೋಗಿ ಕೃಷ್ಣ ಕನ್ನಡಿಯನ್ನು ತಂದು ಬಾರ್ಬರಿಕನ ಮುಂದೆ ಇಡುತ್ತಾನೆ. ಆಗ ಬಾರ್ಬರಿಕನಿಗೆ ಅರಿವಾಯಿತು. ಆಗ ಬಾರ್ಬರಿಕ ಕೃಷ್ಣನ ಬಳಿ ಹೇಳುತ್ತಾನೆ, ಕೃಷ್ಣ, ದಕ್ಷಿಣ ಭಾರತದಿಂದ ಉತ್ತರ ಭಾರತದ ತನಕ ನಾನು ಈ ಯುದ್ಧಕ್ಕೋಸ್ಕರ ಬಂದೆ. ಆದರೆ ನಾನು ಇಷ್ಟು ಬೇಗ ಸಾಯುತ್ತೇನೆಂದರೆ ನನ್ನ ಮನಸ್ಸಾಕ್ಷಿ ಒಪ್ಪುತ್ತಿಲ್ಲ. ನನಗೆ ಈ ಯುದ್ಧ ನೋಡಲು ಅನುವು ಮಾಡಿಕೊಡಿ ಎಂದು ಕೇಳಿಕೊಳ್ಳುತ್ತಾನೆ. ಆಗ ಕೃಷ್ಣ, ನಿನ್ನ ತಲೆಯನ್ನು ತೆಗೆದುಕೊಡು ಬಾರ್ಬರಿಕ. ನಿನ್ನ ಕಣ್ಣು ನೋಡುವ ಹಾಗೆ ನಿನ್ನ ಬಾಯಿ ಮಾತಾಡುವ ಹಾಗೆ ನಾನು ಮಾಡುತ್ತೇನೆ ಎಂದು ಹೇಳುತ್ತಾನೆ. ಕೃಷ್ಣನ ಅಪ್ಪಣೆಯ ಪ್ರಕಾರ ಬಾರ್ಬರಿಕ ತನ್ನ ಖಡ್ಗದಿಂದ ತನ್ನ ತಲೆಯನ್ನು ತೆಗೆದು ಕೃಷ್ಣನ ಕೈಯಲ್ಲಿಡುತ್ತಾನೆ. ಕೃಷ್ಣ ಮಾತಿನ ಪ್ರಕಾರ ಬಾರ್ಬರಿಕನ ತಲೆಯನ್ನು ತೆಗೆದುಕೊಂಡು ಹೋಗಿ ಬೆಟ್ಟದ ತುದಿಯಲ್ಲಿ ಇಟ್ಟು ಮಹಾಭಾರತವನ್ನು ಸಂಪೂರ್ಣವಾಗಿ ನೋಡುವಂತೆ ಮಾಡುತ್ತಾನೆ. ಹಾಗೆಯೇ ಕಾಲ ಕಳೆಯಿತು, ಯುದ್ಧ ಮುಗಿಯಿತು. ಪಾಂಡವರ ಸೈನ್ಯದಲ್ಲಿ ಉಳಿದ ಕೆಲವು ಸೈನ್ಯರು ಬಂದು, ಕೃಷ್ಣ, ಈ ಯುದ್ಧದಲ್ಲಿ ಅತ್ಯಂತ ಬಲಶಾಲಿ ಮತ್ತು ಅತ್ಯಂತ ಶ್ರೇಷ್ಠ ವೀರ ಯಾರು ಎಂದು ಹೇಳುವಿರಾ ಅಂತ ಕೇಳುತ್ತಾರೆ. ಆಗ ಕೃಷ್ಣ ನಕ್ಕು ಹೇಳುತ್ತಾನೆ, ನನ್ನ ಹತ್ರ ಯಾಕೆ ಕೇಳುತ್ತಿರುವಿರಿ? ನಾನು ಯುದ್ಧದಲ್ಲಿದ್ದೇನೆ, ನನಗೇನು ತಿಳಿಯದು. ಹಾಗೂ ಅಲ್ಲಿ ಬಾರ್ಬರಿಕ ಅತ್ಯಂತ ಮೇಲೆ ಕುಳಿತು ಎಲ್ಲವನ್ನು ನೋಡುತ್ತಿದ್ದಾನಲ್ಲ, ಅವನತ್ರ ಹೋಗಿ ಒಮ್ಮೆ ಕೇಳಿ ಬನ್ನಿ ಎಂದು ಹೇಳುತ್ತಾನೆ. ಹಾಗೆಯೇ ಸೈನಿಕರು ಬಾರ್ಬರಿಕನ ಬಳಿ ಬಂದು ಕೇಳುತ್ತಾರೆ, ಬಾರ್ಬರಿಕ, ಈ ಯುದ್ಧದಲ್ಲಿ ಯಾರು ಶ್ರೇಷ್ಠರು, ಯಾರು ಅತ್ಯಂತ ಬಲಶಾಲಿಗಳೆಂದು. ಆಗ ಬಾರ್ಬರಿಕ ಹೇಳುತ್ತಾನೆ, ಅದು ಅರ್ಜುನನೂ ಅಲ್ಲ, ಅದು ಕರ್ಣನೂ ಅಲ್ಲ, ಭೀಷ್ಮನೂ ಅಲ್ಲ, ದ್ರೋಣಾಚಾರ್ಯನೂ ಅಲ್ಲ, ಅಷ್ಟೇ ಯಾಕೆ ಅಶ್ವತ್ಥಾಮನೂ ಅಲ್ಲ, ಅದು ಕೇವಲ ವಿಷ್ಣು. ಎಲ್ಲಿ ನೋಡಿದರೂ ವಿಷ್ಣುವಿನ ಸುದರ್ಶನ ಚಕ್ರವೂ ತಿರುಗಾಡುತ್ತಿತ್ತು. ಇಲ್ಲಿಗೆ ನಮ್ಮ ಕಥೆಯು ಅಂತ್ಯವಾಗುತ್ತದೆ. ಧನ್ಯವಾದ.